ಒಮ್ಮೆ ಚಾರ್ಜ್ ಮಾಡಿದರೆ 2 ದಿನ ಬ್ಯಾಟ್ರಿ ಬರಬೇಕಾ? ಪವರ್ ಬ್ಯಾಂಕ್ ಇಲ್ಲದೆ ನೀವು ಟ್ರಿಪ್ ಹೋಗಬೇಕಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾವು 2026ರಲ್ಲಿ ಹೆಚ್ಚು ಬ್ಯಾಟ್ರಿ ಬ್ಯಾಕಪ್ ನೀಡುವ ಬೆಸ್ಟ್ ಸ್ಮಾರ್ಟ್ಫೋನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಐಟೆಲ್ P40 ಪ್ಲಸ್. ಐಟೆಲ್ P40 ಪ್ಲಸ್ 6.8 ಇಂಚಿನ HD ಪ್ಲಸ್ IPS ಡಿಸ್ಪ್ಲೇಯನ್ನು ಹೊಂದಿದ್ದು ಇದು 90 Hz ರಿಫ್ರೆಶ್ ರೇಟನ್ನು ಬೆಂಬಲಿಸುತ್ತದೆ. ಈ ಬಜೆಟ್ ಫೋನ್ನಲ್ಲಿ Unisoc T606 ಪ್ರೊಸೆಸರ್ ನೀಡಲಾಗಿದೆ. ಇದಲ್ಲದೆ ಈ ಫೋನ್ 4GB RAM ಮತ್ತು 128GB ಸ್ಟೋರೇಜ್ ಹೊಂದಿದೆ. ಈ ಫೋನ್ 13 ಮೆಗಾಪಿಕ್ಸೆಲ್ ಡ್ಯೂಯಲ್ ರಿಯರ್ ಕ್ಯಾಮ್ರಾದೊಂದಿಗೆ ಬರುತ್ತದೆ. ಇದಲ್ಲದೆ ಈ ಫೋನ್ 7000 mAh ಬ್ಯಾಟರಿಯೊಂದಿಗೆ 18 ವ್ಯಾಟ್ ವೇಗದ ಚಾರ್ಜಿಂಗ್ ಬೆಂಬಲವನ್ನು ಹೊಂದಿದೆ. ಈ ಮೊಬೈಲ್ ಬೆಲೆ ಅಮೆಜಾನ್ನಲ್ಲಿ 6999 ರು ಇದೆ. ಟೆಕ್ನೋಪೋವಾ 3 ಶಕ್ತಿಶಾಲಿ 7000 mAh ಬ್ಯಾಟರಿಯೊಂದಿಗೆ ಬರುತ್ತದೆ. ಇದಲ್ಲದೆ ಈ ಫೋನ್ 6.9 ಇಂಚಿನ FHD ಪ್ಲಸ್ ಮತ್ತು 90 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಈ ಫೋನ್ನಲ್ಲಿ ಮೀಡಿಯಾಟೆಕ್ ಹೆಲಿಯೋ G88 ಚಿಪ್ಸೆಟ್ ನೀಡಲಾಗಿದೆ. ಫೋನ್ನಲ್ಲಿ 6GB RAM ಬೆಂಬಲವೂ ಲಭ್ಯವಿದೆ. ಇದಲ್ಲದೆ 8 ಮೆಗಾಪಿಕ್ಸೆಲ್ ಮುಂಭಾಗದ ಕ್ಯಾಮರಾವನ್ನು ಒದಗಿಸಲಾಗಿದೆ. ಅಲ್ಲದೆ ಫೋನ್ 50 ಮೆಗಾಪಿಕ್ಸೆಲ್ AI ಟ್ರಿಪಲ್ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಈ ಮೊಬೈಲ್ ಬೆಲೆ 6999 ರು ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ದೊಡ್ಡ 7000 mAh ಬ್ಯಾಟರಿಯನ್ನು ಹೊಂದಿದೆ. ಈ ಸ್ಯಾಮ್ಸಂಗ್ ಫೋನ್ 6.7 ಇಂಚಿನ ಸೂಪರ್ ಅಮೋಲೆಡ್ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಈ ಫೋನ್ 64 ಮೆಗಾಪಿಕ್ಸೆಲ್ ಕ್ವಾಡ್ ಕ್ಯಾಮರಾ ಸೆಟಪ್ ಅನ್ನು ಹೊಂದಿದೆ. ಈ ಫೋನ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರೊಂದಿಗೆ 8GB RAM ಮತ್ತು 128GB ಆಂತರಿಕ ಸ್ಟೋರೇಜ್ ಲಭ್ಯವಿದೆ. ಈ ಮೊಬೈಲ್ನ ಬೆಲೆ ಅಮೆಜಾನ್ನಲ್ಲಿ 17499 ರು ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F62 6.7 ಇಂಚಿನ FHD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಹೊಂದಿದೆ. ಈ ಸ್ಮಾರ್ಟ್ಫೋನ್ 64 ಮೆಗಾಪಿಕ್ಸೆಲ್ ಕ್ವಾಡ್ ಕ್ಯಾಮರಾ ಸೆಟಪ್ ಹೊಂದಿದೆ. ಈ ಸ್ಯಾಮ್ಸಂಗ್ ಫೋನ್ ಇನ್ ಹೌಸ್ Exynos 9825 ಪ್ರೊಸೆಸರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು 7000 mAh ಬ್ಯಾಟರಿಯನ್ನು ಸಹ ಹೊಂದಿದೆ. ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ 21990 ರು ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೀತಿಯ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.